ಸ್ಟೀವನ್ ಹಲವಾರು ವರ್ಷಗಳಿಂದ ಕಡಲ ತೀರದ ಹತ್ತಿರ ಇರುವಂತಹ ಹಲವಾರು ಜೀವಿಗಳ ಮೇಲೆ ಸಂಶೋಧನೆಯನ್ನ ನಡೆಸುತ್ತಾ ಇದ್ದ. ಒಂದು ದಿನ ಬೆಳಗ್ಗೆ 7 ಗಂಟೆ ಸುಮಾರಿಗೆ ಅವನ ಶಿಷ್ಯನೊಬ್ಬ ಓಡಿ ಬಂದು ಜೋರಾಗಿ ಬಾಗಲನ್ನ ಬಡಿಯುತ್ತಾನೆ. ಜೊತೆಗೆ ಇಂದು ಕಡಲ ತೀರದ ಹತ್ತಿರ ಒಂದು ದೈತ್ಯಾಕಾರದ ಮನುಷ್ಯ ಪತ್ತೆಯಾಗಿದ್ದಾನೆ ಎಂದು ಅವನಿಗೆ ಹೇಳುತ್ತಾನೆ. ಈ ವಿಷಯ ತಿಳಿದ ಸ್ಟೀವನ್ ಬ್ರಷ್ ಮಾಡದೆ ತಿಂಡಿ ಮಾಡದೆ ಕಡಲ ತೀರಕ್ಕೆ ಓಡಿ ಹೋಗುತ್ತಾನೆ. ಅಲ್ಲಿ ಅವನು ಕಂಡಿದ್ದು ತಾನೆಂದು ಜೀವಮಾನದಲ್ಲಿ ಕಾಣದಂತಹ ಒಂದು ದೈತ್ಯ ಮನುಷ್ಯನ ನಗ್ನ ದೇಹ. ಒಂದು ಕ್ಷಣಕ್ಕೆ ಅವನು ಅಲ್ಲಿ ತಾನು ಕನಸು ಕಾಣುತ್ತಿದ್ದೇನೆ ಎನ್ನುವ ಭಾಸವಾಗುತ್ತದೆ. ಹಾಗೆಯೇ ಸ್ವಲ್ಪ ಹೊತ್ತು ಮುಂದೆ ಹೋಗಿ ನೋಡಿದಾಗ ನಿಜಕ್ಕೂ ಅದು ಮನುಷ್ಯ ಆಗಿತ್ತು, ಕನಸಾಗಿರಲಿಲ್ಲ, ನಿಜವಾಗಿತ್ತು. ಮೊದಲು ಈ ದೈತ್ಯ ದೇಹವನ್ನು ನೋಡಿ ಭೂತವೋ ದೆವ್ವವೆಂದು ಅಂದುಕೊಂಡಿದ್ದ ಅಲ್ಲಿಯ ಹಳ್ಳಿಯ ಜನರು ಮೆಲ್ಲಗೆ ಆ ದೈತ್ಯ ದೇಹದ ಹತ್ತಿರ ಬರಲು ಪ್ರಾರಂಭಿಸುತ್ತಾರೆ. ವಿಜ್ಞಾನಿ ಸ್ಟೀವನ್ ಈ ದೈತ್ಯ ದೇಹದ ಬಗ್ಗೆ ಅನುಮಾನ ಅನುಕಂಪ ಬೆಳೆಯುತ್ತದೆ. ಕಾರಣ ಇಂಥ ದೈತ್ಯ ಮಾನವ ದೇಹದ ಬಗ್ಗೆ ಕೆಲವು ಪುರಾಣಗಳಲ್ಲಿ ತಾನು ಕೇಳಿದ್ದೇನೆ ಅಥವಾ ನೋಡಿದ್ದೇನೆ ಎಂದು ಅವನಿಗೆ ಅನಿಸುತ್ತದೆ. ಇದೇ ಕಾರಣ ಇನ್ನು ಸ್ವಲ್ಪ ಮುಂದೆ ಹೋಗಿ ಆ ದೈತ್ಯ ದೇಹವನ್ನು ಮುಟ್ಟಿ ನೋಡುತ್ತಾನೆ. ಯಾಕಂದ್ರೆ ಯಾವುದಾದರೂ ಒಂದು ಹಡಗಿನಲ್ಲಿ ದೈತ್ಯಾಕಾರದ ವಿಗ್ರಹವನ್ನು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಸಾಗಿಸುವಾಗ ಹಡಗು ಮುಳುಗಿ ಇಂತಹ ವಿಗ್ರಹ ಇಲ್ಲಿ ಬಂದು ಬಿದ್ದಿರಬಹುದೆಂದು ಅವನ ಮೊದಲ ಅನಿಸಿಕೆಯಾಗಿತ್ತು. ಆದರೆ ಈ ವಿಗ್ರಹಕ್ಕೆ ಮನುಷ್ಯನ ಹಾಗೆ ಚರ್ಮ, ಕಣ್ಣು, ರಪ್ಪೆಗಳು, ಕೈಕಾಲು, ನಿಜವಾದ ಇರುವ ಚರ್ಮ ಈ ಎಲ್ಲವೂ ಆ ದೈತ್ಯ ದೇಹದಲ್ಲಿ ಕಾಣುತ್ತಿತ್ತು. ಆ ದೈತ್ಯ ದೇಹದ ಅಂಗೈ ಹತ್ರ ಹೋಗಿ ನೋಡಿದಾಗ ಆ ದೈತ್ಯ ದೇಹದ ಕೈಯಲ್ಲಿ ಮೀನುಗಳು ಹಾಗೂ ಕೆಲವು ಸಮುದ್ರ ಜೀವಿಗಳು ಆಟವಾಡುತ್ತಿದ್ದವು. ಮೊದಲು ಆ ಹಳ್ಳಿಯ ಜನರು ಹೆದರಿ ಆ ದೇಹದ ಹತ್ತಿರ ಹೋಗುತ್ತಿರಲಿಲ್ಲ. ಕಾಲಕ್ರಮೇಣ ಆ ದೇಹದಲ್ಲಿ ಜೀವ ಇಲ್ಲ ಎಂದುಕೊಂಡು ಅದೊಂದು ದೈತ್ಯ ವಿಗ್ರಹ ಎಂದು ಮಕ್ಕಳು ದೊಡ್ಡವರು ಆ ದೈತ್ಯ ದೇಹದ ಮೇಲೆ ಹತ್ತಿ ಆಟವಾಡಲು, ಜಾರೆ ಬಂಡಿ ಆಡಲು, ಕುಣಿಯಲು ಪ್ರಾರಂಭಿಸುತ್ತಾರೆ. ಅಲ್ಲಿನ ಸರ್ಕಾರ ಈ ದೈತ್ಯ ದೇಹದ ಅಧ್ಯಯನವನ್ನ ಮುಂದಿನ ದಿನಗಳಲ್ಲಿ ಮಾಡಿ ಇದು ಯಾರಿಗೆ ಸಂಬಂಧಿಸಿದ್ದು ಎಂದು ಪರಿಶೀಲಿಸಿ ಆಮೇಲೆ ಅವರಿಗೆ ವಾಪಸ್ಸು ಮಾಡುವುದಾಗಿ ಆಶ್ವಾಸನೆಯನ್ನು ಕೂಡ ನೀಡುತ್ತದೆ. ಆದರೆ ಯಾವುದೇ ದೇಶಗಳು ಆ ದೈತ್ಯ ದೇಹ ತಮ್ಮ ದೇಶಕ್ಕೆ ಸಂಬಂಧಪಟ್ಟಿದ್ದು ಎಂದು ಯಾರೂ ಕೂಡ ಮುಂದೆ ಬರುವುದಿಲ್ಲ. ಮುಂದೆ 2 ದಿನ 3 ದಿನ ಇದೇ ತರ ಮಕ್ಕಳು ದೊಡ್ಡವರು ಕಡಲ ತೀರಕ್ಕೆ ಹೋಗಿ ಆ ದೈತ್ಯ ದೇಹದ ಮೇಲೆ ಆಟ ಆಡಿ ಕುಣಿದಾಡುವುದು ದಿನನಿತ್ಯದ ಕಾರ್ಯವಾಗುತ್ತದೆ. ಆದರೆ ದಿನ ಕಳೆದಂತೆ ಅವರ ಆಸಕ್ತಿಯು ಆ ದೈತ್ಯ ದೇಹದಲ್ಲಿ ಕಡಿಮೆ ಆಗುತ್ತಾ ಬರುತ್ತದೆ. ಆದರೆ ಸ್ಟೀವನ್ ಆಸಕ್ತಿ ಮಾತ್ರ ದಿನದಿಂದ ದಿನಕ್ಕೆ ಜಾಸ್ತಿ ಆಗುತ್ತದೆ. ಕಾರಣ ಅವನು ಸೂಕ್ಷ್ಮವಾಗಿ ಆ ದೇಹವನ್ನ ಗಮನಿಸುತ್ತಿದ್ದ. ಮುಂದೆ 2-3 ದಿನಗಳಲ್ಲಿ ಆ ದೇಹದಲ್ಲಿ ಹಲವಾರು ಬದಲಾವಣೆಗಳನ್ನು ಅವನು ಗಮನಿಸುತ್ತಾನೆ. ಮೊದಲು ಆ ದೇಹದಲ್ಲಿ ಅಂದರೆ ಚರ್ಮದಲ್ಲಿ ಇದ್ದಂತಹ ಆ ಕಾಂತಿ ದಿನ ಕಳೆದಂತೆ ಕಡಿಮೆ ಆಗುತ್ತದೆ. ಆ ದೇಹವು ಕೊಳೆಯಲು ಪ್ರಾರಂಭಿಸುತ್ತದೆ. ಇದರಿಂದ ವಿಜ್ಞಾನಿ ಸ್ಟೀವನ್ಗೆ ಖಾತ್ರಿಯಾಗುತ್ತದೆ ಇದು ನಿಜಕ್ಕೂ ಮಾನವನ ದೇಹ, ಮನುಷ್ಯನ ದೇಹ ಎಂದು. ಹಿಂದೆ ಇದರಲ್ಲಿ ಜೀವ ಇತ್ತು, ಆದರೆ ಈಗ ಅದು ಇಲ್ಲ ಎಂದು ಅವನಿಗೆ ಸ್ಪಷ್ಟವಾಗುತ್ತದೆ. ಆದರೆ ಇಂಥ ದೈತ್ಯ ದೇಹದ ಜನ್ಮಕರ್ತ ಯಾರು, ಯಾಕೆ ಇಂಥ ದೈತ್ಯ ಮನುಷ್ಯ ಹುಟ್ಟಿದ ಎನ್ನುವುದಕ್ಕೆ ಯಾವುದೇ ಪುರಾವೆಗಳು ಅವನಿಗೆ ಸಿಗುವುದಿಲ್ಲ. ಆಗ ಅವನಿಗೆ ನೆನಪಾಗುತ್ತದೆ ಭಾರತ ದೇಶದ ರಾಮಾಯಣ ಮತ್ತು ಮಹಾಭಾರತ ಕಾವ್ಯಗಳು. ಅದರಲ್ಲಿಯೂ ಕೂಡ ಕುಂಭಕರ್ಣ, ಬಕಾಸುರನಂತಹ ದೈತ್ಯ ಮಾನವರ ಬಗ್ಗೆ ಹೇಳಲಾಗಿದೆ ಎಂದು. ಮುಂದೆ ಅಲ್ಲಿನ ಸರ್ಕಾರ ಅಲ್ಲಿನ ಕಸಾಯಖಾನೆಗೆ ಈ ದೇಹವನ್ನ ಕತ್ತರಿಸಲು ಅನುಮತಿ ನೀಡುತ್ತದೆ. ಹೀಗಿರುವಾಗ ಅಲ್ಲಿರುವ ಬುಚರ್ಸ್ ತಮಗಿಷ್ಟವಾದಂತಹ ಭಾಗವನ್ನ ಕತ್ತರಿಸಿ ಕೆಲವರು ತಮ್ಮ ಅಂಗಡಿಯಲ್ಲಿ ಇಟ್ಟುಕೊಂಡರೆ ಇನ್ನು ಕೆಲವರು ಆ ವ್ಯಕ್ತಿಯ ಮೂಳೆಗಳನ್ನ ತಮ್ಮ ಅಂಗಡಿಗಳ ಮೇಲೆ ಹಾಕಿಕೊಳ್ಳುತ್ತಾರೆ. ಇನ್ನು ಆ ದೈತ್ಯ ವ್ಯಕ್ತಿಯ ಹಲವಾರು ಭಾಗಗಳು ಆ ಹಳ್ಳಿಯ ಸುತ್ತಮುತ್ತಲೂ ಬಿದ್ದುಕೊಂಡಿರುತ್ತವೆ. ಆ ವ್ಯಕ್ತಿಯ ರುಂಡ ಒಂದು ಹೊಲದಲ್ಲಿ ಬಿದ್ದಿರುತ್ತದೆ. ಈ ರೀತಿ ಆ ದೈತ್ಯ ಮಾನವನ ಒಂದೊಂದು ಅಂಗಗಳು ಕೂಡ ಆ ಹಳ್ಳಿಯ ಬೇರೆ ಬೇರೆ ಭಾಗಗಳಲ್ಲಿ ಬಿದ್ದು ಹೋಗುತ್ತವೆ. ವಿಜ್ಞಾನಿ ಸ್ಟೀವನ್ ನಿಜಕ್ಕೂ ಆಶ್ಚರ್ಯಗೊಳ್ಳುತ್ತಾನೆ ಹಾಗೂ ಇದು ಭೂಮಿಯ ಮೇಲಿನ ಒಂದು ಸರಳ ಪಾಠ ಎಂದು ಅಂದುಕೊಳ್ಳುತ್ತಾನೆ. ಯಾವುದೇ ವ್ಯಕ್ತಿ ಅಥವಾ ಪ್ರಾಣಿ ಎಷ್ಟೇ ಬಲಿಷ್ಠವಾಗಿದ್ದರೂ, ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ, ಎಷ್ಟೇ ದೈತ್ಯವಾಗಿದ್ದರೂ, ಎಷ್ಟೇ ದೊಡ್ಡದಾಗಿದ್ದರೂ ಅದರಲ್ಲಿ ಶಕ್ತಿ ಇಲ್ಲ ಅಂದ್ರೆ ಅಥವಾ ಜೀವ ಇಲ್ಲ ಅಂದ್ರೆ ಯಾವ ರೀತಿ ಚಿಕ್ಕ ಚಿಕ್ಕ ಪ್ರಾಣಿಗಳು ಕೂಡ ಅವನ ಮೇಲೆ ಹತೋಟಿ ಸಾಧಿಸುತ್ತವೆ ಹಾಗೂ ಅವುಗಳನ್ನ ತಿಂದು ಹಾಕುತ್ತವೆ ಎಂದು ಈ ಕಥೆ, ಈ ಘಟನೆಯ ಸಾಕ್ಷಿ ಎಂದುಕೊಳ್ಳುತ್ತಾನೆ. ಹೌದು ಸ್ನೇಹಿತರೆ, ಇಂಥ ಒಂದು ಅದ್ಭುತ ಕತೆ ದಿ ಡ್ರಾನ್ ಜೈಂಟ್ ಅಂತ ಇಂಗ್ಲಿಷ್ ಭಾಷೆಯಲ್ಲಿ 2021ರಲ್ಲಿ ಒಂದು ಸಿನಿಮಾ ಕೂಡ ಬಂದಿತ್ತು. ಈ ಕಥೆಯನ್ನ ಜೆ.ಜಿ. ಬೆಲ್ಲಾರ್ಡ್ ಎನ್ನುವರು ಬರೆದಿದ್ದರು. ನಿಜಕ್ಕೂ ಈ ಒಂದು ಚಿತ್ರ ಅದ್ಭುತ ಯಶಸ್ಸನ್ನು ಕೂಡ ಪಡೆದಿತ್ತು.
ಸ್ನೇಹಿತರೆ, ಈ ಚಿತ್ರದಿಂದ ನಾವು ಕಲಿಯುವ ಪಾಠವೇನು ಎಂಬುದು ನಿಮಗಾಗಲೇ ಗೊತ್ತಾಗಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇಂತಹದೇ ರೋಚಕ ಹಾಗೂ ಅಚ್ಚರಿಯ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಅಂಡ್ ಯು ಟೇಕ್